ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ವಿಚಾರಣೆಗೆ ಬಂದ ಎಸ್ಐಟಿ ತಂಡ ಸಂಸದ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿಗೋಸ್ಕರ ಗಂಟೆಗಟ್ಟಲೆ ಕಾದು ಕಾದು ಬಸವಳಿದ ಪ್ರಸಂಗ ನಡೆಯಿತು. ಹೌದು, ಇಂದು ಪಟ್ಟಣದ ಚನ್ನಾಂಬಿಕಾ ನಿವಾಸಕ್ಕೆ ಆಗಮಿಸುವುದಾಗಿ ಎಸ್ಐಟಿ ತಂಡ ಮೊದಲೇ ಭವಾನಿಗೆ ನೋಟಿಸ್ ಜಾರಿ ಮಾಡಿ ತಿಳಿಸಿತ್ತು. ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆಯ ಒಳಗೆ ಮಹಿಳಾ ಅಧಿಕಾರಿಗಳ ಜೊತೆ ಆಗಮಿಸುವುದಾಗಿ ನೋಟಿಸ್ನಲ್ಲಿ ಹೇಳಲಾಗಿತ್ತು. ಆದರೆ ಎಸ್ಐಟಿ ನೋಟಿಸ್ಗೂ ಭವಾನಿ ರೇವಣ್ಣ ಉತ್ತರಿಸಿರಲಿಲ್ಲ. ಅದರಂತೆ ಬೆಂಗಳೂರಿನಿಂದ ಎಸ್ಐಟಿ ಟೀಮ್ ಆಗಮಿಸಿದೆ. ಆದರೆ ಮನೆಯಲ್ಲೂ ಇಲ್ಲ, ವಿಚಾರಣೆಗೂ ಹಾಜರಾಗಲಿಲ್ಲ. ಪರಿಣಾಮ ಮನೆಯ ಆವರಣದಲ್ಲೇ ಜೀಪ್ ನಿಲ್ಲಿಸಿಕೊಂಡು ಎಸ್ಐಟಿ ಅಧಿಕಾರಿಗಳು ಕಾದು ಕುಳಿತುಕೊಳ್ಳಬೇಕಾಯಿತು. ಭವಾನಿ ಮನೆಯಲ್ಲಿಯೇ ಕಾರು ನಿಲ್ಲಿಸಿ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಬಂಧನ ಭೀತಿಯಿಂದ ವಿಚಾರಣೆಗೆ ಬರಲು ಭವಾನಿ ಹಿಂದೇಟು ಹಾಕಿದ್ದಾರೆ. ಆದರೆ ಪೂರ್ವ ನಿಗದಿಯಂತೆ ಸಂಜೆ 5 ಗಂಟೆಯವರೆಗೆ ಪಟ್ಟಣದ ಭವಾನಿ ರೇವಣ್ಣ ಅವರ ನಿವಾಸದಲ್ಲೇ ಎಸ್ಐಟಿ ತಂಡ ಬೀಡು ಬಿಡಬೇಕಾಯಿತು. ಈ ನಡುವೆ ಎಚ್ಡಿ ರೇವಣ್ಣ ನಿವಾಸಕ್ಕೆ ಆಗಮಿಸಿದ ಎಸ್ಐಟಿ ತಂಡದ ಮತ್ತೋರ್ವ ಮಹಿಳಾ ಅಧಿಕಾರಿ ಆಗಮಿಸಿದ್ರು. ಬೆಂಗಳೂರಿನಿಂದ ಬಂದವರೇ ತಾವೇ ರೇವಣ್ಣ ನಿವಾಸದ ಮೊದಲ ಗೇಟ್ ತೆಗೆದುಕೊಂಡು ಮನೆಯ ಆವರಣಕ್ಕೆ ತೆರಳಿದ್ರು. ಆದರೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ಜೀಪ್ ಏರಿ ಅಧಿಕಾರಿ ಕುಳಿತರು. ಮಹಿಳಾ ಅಧಿಕಾರಿ ಹೊಳೆನರಸೀಪುರದ ನಿವಾಸಕ್ಕೆ ಬರುವ ಮುನ್ನ ಇನ್ಸ್ಪೆಕ್ಟರ್ ಶ್ರೀಧರ್ ಆಗಮಿಸಿದ್ರು. ಮನೆಯಲ್ಲಿ ಭವಾನಿ ರೇವಣ್ಣ ಇದ್ದಾರಾ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದ್ರು.